ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ನೀವೆಲ್ಲರೂ ಕೂಡ ವೀಡಿಯೋಸ್ನ ತುಂಬ ಚೆನ್ನಾಗಿ ನೋಡ್ತಿದ್ದೀರಾ, ಬಟ್ ಯಾರು ಕೂಡ ಸರಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಒಂದ್ಸಲ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಚೆನ್ನಾಗಿ ತಲುಪತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇವತ್ತು ನಾವು ತಾತನ ಊರಿಂದ ಹೊರಡೋ ಸಮಯ ಆಗಿತ್ತು. ಹಾಗೆ ನೆನ್ನೆ ವ್ಲಾಗ್ನ ಕೂಡ ಇದರಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ಆಲ್ರೆಡಿ ಊರಿಗೆ ಹೊರಟಿದ್ದೀವಿ, ಬಟ್ ನೆನ್ನೆದು ಏನೇನಾಯಿತು ಅಂತ ಒಂದು ಸಲ ರೀಕ್ಯಾಪ್ ಮಾಡ್ಕೊಂಡು ಬನ್ನಿ. ನೆನ್ನೆ ಸಾಯಂಕಾಲ ಮಕ್ಕಳೆಲ್ಲ ಕೂಡ ಆಟಾಡ್ತಾಯಿದ್ರು, ತುಂಬ ಚೆನ್ನಾಗಿ ಆಟಾಡ್ತಾಯಿದ್ರು. ಸೊ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ. ಆದರೆ ಅಲ್ಲಿ ಸಾಂಗ್ ಹಾಕಿದ್ರಲ್ವ, ಸೊ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನೇ ಆ ವಾಲ್ಯೂಮ್ನ ಮ್ಯೂಟ್ ಮಾಡಿದ್ದೀನಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಟಾಡ್ತಾಯಿದ್ರು. ಎಲ್ಲ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು, ಆ ಥರ ಆಟ ಅದು. ಚೆನ್ನಾಗಿತ್ತು ಮಕ್ಕಳೆಲ್ಲ ಆಟಾಡೋದು. ಸೊ ಫುಲ್ ಖುಷಿ ಆಗ್ತಾಯಿತ್ತು ಮಕ್ಕಳನ್ನ ನೋಡೋಕ್ಕೆ. ನಾವು ಕೂಡ ಫುಲ್ ಎಂಜಾಯ್ ಮಾಡಿದ್ವಿ ತಾತನೂರಲ್ಲಿ. ಆಲ್ರೆಡಿ ಹೋಗಿ 3 ಡೇಸ್ ಆಗಿತ್ತು, ಮನೆಗೆ ಬಂದಿರಲಿಲ್ಲ. ಹಾಗೆ ಮಕ್ಕಳು ಕೂಡ ನಾವು ವಿಡಿಯೋಗೆ ಹಾಯ್ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ. ಖುಷಿ ಅವ್ರಿಗೆ ವಿಡಿಯೋ ನೋಡಿ. ಹಾಗೆಯೇ ಇವತ್ತು ಬೆಳಗ್ಗೆ ಒಂದು 15ರಿಂದ 20 ಜನಕ್ಕೆ ಟೊಮೊಟೊ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ನೋಡಿ, ಅಲ್ಲಿ ಒಂದು ಜಾರ್ಗೆ ಒಂದು ಇಡೀ ಬ್ಯಾಡಗಿ ಮೆಣಸಿಕಾಯಿ, ಒಂದು ಇಡೀ ಕೆಂಪು ಮೆಣಸಿಕಾಯಿ ಬರುತ್ತಲ್ಲ ಅದು, ಒಂದು ಇಡೀ ಶುಂಠಿ, ಯಾಕಂದರೆ ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ. 2 ಇಡೀ ಬೆಳ್ಳುಳ್ಳಿ ಮತ್ತು ಒಂದು 4 ಇಂಚು ಚಕ್ಕೆ, 5 ಲವಂಗ, ಇದನ್ನ ಡಬಲ್ ಕ್ವಾಂಟಿಟಿಲಿ ತೊಗೊಂಡಿದ್ದೀವಿ. ಒಂದು 15 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು 20 ಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇವಾಗ ಈ ಹಾಕಿರೋ ಮಸಾಲೆನೆಲ್ಲ ರುಬ್ಕೋಬೇಕು. ಅದು ಇಷ್ಟೇ ಹಾಕಿರೋದು ಅಂದ್ಕೋಬೇಡಿ, ಇದನ್ನು ಎಕ್ಸ್ಟ್ರಾ ರುಬ್ಬಿರೋದು, ಇದೆಲ್ಲ ರುಬ್ಕೋಬೇಕು. ನಂತರ ಈ ಸೊಪ್ಪು ತೊಗೊಂಡಿದ್ದೀನಿ, 2 ಕಟ್ಟು ಪುದೀನ, 1 ಕಟ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ಅಷ್ಟೇ ಫೈನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀವಿ. ಇವತ್ತು ನಾವು ಯಾವುದನ್ನು ಹಚ್ಬಿಟ್ಟು ಹಾಕ್ತಾ ಇಲ್ಲ, ಎಲ್ಲನೂ ಕೂಡ ಪೇಸ್ಟ್ ಮಾಡಿ ಹಾಕ್ತಾ ಇರೋದು. ಯಾಕಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ನಾವೆಲ್ಲನೂ ಕೂಡ ನೀಟಾಗಿ ಪೇಸ್ಟ್ ಮಾಡಿಕೊಂಡೇ ಪಲಾವನ್ನ ಮಾಡ್ತಾ ಇರೋದು. ಹಾಗೆಯೇ ಹೆಚ್ಚಕ್ಕೆ ಒಂದು 15 ಟೊಮೊಟೊ ತೊಗೊಂಡಿದ್ವಿ. ಇವಾಗ ರುಬ್ಬಕ್ಕೆ ಅಂದ್ಬಿಟ್ಟು ಒಂದು 7ರಿಂದ 8 ಟೊಮೊಟೊ ತೊಗೊಂಡು ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಫೈನ್ ಪೇಸ್ಟಾಗಿ ನಾವು ರುಬ್ಕೋಬೇಕು. ಈ ಥರ ರುಬ್ಬಿ ಮಾಡೋದ್ರಿಂದ ಸ್ವಲ್ಪ ಈಸಿ ಅನಿಸುತ್ತೆ ಮತ್ತು ಚೆನ್ನಾಗೂ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಪಾತ್ರೆ ಇಟ್ಟು ಒಂದು ದೊಡ್ಡ ಪಾತ್ರೆನ ತೊಗೊಂಡು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಹಾಕಿದ್ವಿ, ಸ್ವಲ್ಪ ತುಪ್ಪ ಹಾಕಿದ್ವಿ. ಹಾಕಿ ನಂತರ ಒಂದು 20 ಮೆಣಸಿಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಯಾಕಂದರೆ ಆಲ್ರೆಡಿ ಬ್ಯಾಡಗಿ ಮೆಣಸಿಕಾಯಿ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಅದು ಏನಿದ್ರು ಅದು ಕಲರ್ ಬರೋಕ್ಕೆ ಮಾತ್ರ, ಖಾರಕ್ಕೆ ನಾವು ಹಸಿ ಮೆಣಸಿಕಾಯಿನ ಯೂಸ್ ಮಾಡಿರೋದಲ್ವ. ಒಂದು 20 ತೊಗೊಂಡಿದ್ವಿ. ಚೆನ್ನಾಗಿ ಎಣ್ಣೆಲಿ ಕರಿಬೇಕು, ಅದು ಮೇಲ್ಗಡೆ ವೈಟಿಗೆ ಬರಬೇಕದು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಏನಾಗುತ್ತೆ, ಬಾತ್ ಅನ್ನೋದು, ಆ ಪಲಾವ್ ಅನ್ನೋದು ತುಂಬ ರುಚಿಯಾಗಿ ಬರುತ್ತೆ, ಖಾರವಾಗಿ ಬರುತ್ತೆ. ಒಂದು 15 ಈರುಳ್ಳಿನ ತೊಗೊಂಡಿದ್ವಿ, ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಇವಾಗ ಹಾಕ್ಕೊಂಡು ಹುರಿತಾ ಇದ್ದಾರೆ. ಫುಲ್ ಗೋಲ್ಡನ್ ಬ್ರೌನ್ ಬರೋ ತನಕನೂ ಕೂಡ ಫ್ರೈ ಮಾಡಬೇಕು. ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಬೇಕು. ಒಂದು 15ರಿಂದ 20 ಜನ ಅಂದರೆ ಆಲ್ಮೋಸ್ಟ್ ಒಂದು 3 ಸೇರಷ್ಟು ನಾವು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಈ ಥರ ಒಂದು ಮೆಥಡ್ನ ನೀವು ಟ್ರೈ ಮಾಡಿ, ಯಾಕಂದರೆ ತುಂಬ ಜನ ಇದ್ದಾಗ ನಾವು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲವನ್ನು ಹೆಚ್ಕೊಂಡು ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಮಸಾಲೆಗಳನ್ನೆಲ್ಲ ಒಟ್ಟಿಗೆ ರುಬ್ಬಿ ಹಾಕಿದ್ವಿ. ಸೊ ತುಂಬ ಟೇಸ್ಟಿಯಾಗಿತ್ತು ಪಲಾವು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಏನಾದ್ರು ಫಂಕ್ಷನ್ನು ಅಥವಾ ಇನ್ನೇನಾದ್ರು ಕಾರ್ಯಕ್ರಮಗಳಿರ್ತಾವಲ್ಲ ಆ ಟೈಮಲ್ಲಿ. ನಂತರ ಇದೆಲ್ಲ ಆಯಿತು, ಈರುಳ್ಳಿ ಸ್ವಲ್ಪ ಎಲ್ಲ ಬ್ರೌನ್ ಕಲರ್ ಬಂತು. ಆ ಟೈಮಲ್ಲಿ ನಾವು ಈ ಬ್ಯಾಡಗಿ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರ್ತೀವಲ್ಲ, ಆ ಪೇಸ್ಟ್ನ ಫಸ್ಟ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಅದನ್ನು ಹಾಕಬೇಕು, ಯಾಕಂದರೆ ಅದರಲ್ಲಿರೋ ಫ್ರಾಗ್ರೆನ್ಸ್ ಎಲ್ಲ ಆ ಪಲಾವ್ಗೆ ಇಳಿಬೇಕು, ಯಾಕಂದರೆ ಖಾರದ ಐಟಮ್ ಇರುತ್ತಲ್ವ, ಅದಕ್ಕೋಸ್ಕರ. ಅದಾದಮೇಲೆ ಈ ನಂತರ ನಾವೇನು ಮಾಡ್ತೀವಿ, ಈ ಸೊಪ್ಪನ್ನ ರುಬ್ಕೊಂಡಿರ್ತೀವಲ್ಲ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 2 ಸೇರಿಸಿ ರುಬ್ಕೊಂಡಿರ್ತೀವಲ್ವ, ಆ ಪೇಸ್ಟ್ನ ನಾವು ಈ ಟೈಮಲ್ಲಿ ಹಾಕಬೇಕು. ಅದನ್ನು ಅಷ್ಟೇ
ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿ ಯಾವುದೇ ಆದರೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಅದೆಲ್ಲ ಬಿಟ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹೀಗೆ ಪಲಾವೆಲ್ಲ ಮಾಡಿಕೊಂಡು ನಮ್ಮ ವಾರಗಿತ್ತಿರೆಲ್ಲ ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ವಿ. ತುಂಬ ಚೆನ್ನಾಗಿತ್ತು ತಾತನ ಊರಿಗೆ ಹೋಗಿದ್ದೆಲ್ಲ. ನೆಕ್ಸ್ಟು ಇವಾಗ ಟೊಮೊಟೊ 15ರಿಂದ 20 ಟೊಮೊಟೊ ಹಾಕಿದ್ದೀವಿ. ಯಾಕಂದರೆ ಇದು ಟೊಮೊಟೊ ಪಲಾವ್ ಆಗಿರೋದ್ರಿಂದ ಒಂದು 15ರಿಂದ 20 ಟೊಮೊಟೊ ಹಾಕಲೇಬೇಕು. ಇಲ್ಲ ಅಂದರೆ ಅದು ಟೊಮೊಟೊ ಪಲಾವ್ ಹೇಗಾಗುತ್ತೆ ಹೇಳಿ ಅಲ್ವಾ. ಅದಕ್ಕೋಸ್ಕರ ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀವಿ. ಚೆನ್ನಾಗಿ ಅದನ್ನು ಕೂಡ ಅದ್ರ ಜೊತೆ ಮಿಕ್ಸ್ ಆಗೋ ಥರ ಫ್ರೈ ಮಾಡಬೇಕು. ಟೊಮೊಟೊನ ಎಕ್ಸ್ಟ್ರಾ ನಾವು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಆದರೆ ಈ ಟೈಮಲ್ಲಿ ಅದನ್ನು ಹಾಕಬಾರ್ದು. ಈ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಫಸ್ಟು, ಆಮೇಲೆ ಅದನ್ನು ಹಾಕಬೇಕು. ಅದನ್ನು ಈಗಲೇ ಹಾಕ್ಬಿಟ್ರೆ ಅದು ಸ್ವಲ್ಪ ಮೆಸ್ಸಿ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಈಗ ಈ ಸಣ್ಣ ಸಣ್ಣ ಟೊಮೊಟೊ ಎಲ್ಲ ಹೆಚ್ಚು ಹಾಕಿರೋದೆಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು. ಆನಂತರ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಅದನ್ನು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ, ಫ್ರೈ ಮಾಡಬೇಕು ಚೆನ್ನಾಗಿ ಅಷ್ಟೇ. ಕೊನೆಯಲ್ಲಿ ಟೊಮೊಟೊ ಪೇಸ್ಟ್ ಹಾಕಿ ಅದೆಲ್ಲ ನೀಟಾಗಿ ಎಣ್ಣೆ ಬಿಡ್ತಾ ಇದೆ ಸೈಡಿಂದ. ಅಲ್ಲಿ ಮಸಾಲೆಗೆ ಆಗೋಷ್ಟು ಮಾತ್ರ ನಾವು ರುಚಿನ ಬಳಸಿರೋದು, ಅಂದರೆ ಉಪ್ಪನ್ನು ಬಳಸಿರೋದು. ಫುಲ್ ಟೋಟಲಾಗಿ ಹಾಕಿಲ್ಲ. ಇವಾಗಲೇ ಟೋಟಲಾಗಿ ಹಾಕೋಕ್ಕೆ ಹೋದರೆ ಫುಲ್ ಟೊಮೊಟೊ ಅಥವಾ ಈರುಳ್ಳಿ ಎಲ್ಲ ಇರುತ್ತೆ ನೋಡಿ, ಎಲ್ಲ ಫುಲ್ಲು ಉಪ್ಪಾಗ್ಬಿಡುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ ಯಾವತ್ತೂ. ಮಸಾಲೆಗೆ ಎಷ್ಟು ಬೇಕೋ ಅಷ್ಟನ್ನು ಫಸ್ಟು ಹಾಕ್ಬಿಟ್ಟು ಆಮೇಲೆ ನಾವು ನೆಕ್ಸ್ಟು ಬೇಕಾಗುತ್ತಲ್ವ, ಅದಕ್ಕೆ ಎಷ್ಟು ಹದ ಬೇಕೋ ಅಷ್ಟು ನಾವು ಕೊನೆಯಲ್ಲಿ ನಮಗೆ ನೋಡಿಕೊಂಡು ನಾವು ಹಾಕೋಬೇಕು. ಇಲ್ಲಿ 5 ಅಳತೆ ಹಾಕ್ತಿದ್ದಾರೆ ನೋಡಿ, ಅದರಲ್ಲಿ 4 ಇದರಲ್ಲಿ ಸಮ ಪ್ರಮಾಣದಲ್ಲಿ ಅಕ್ಕಿನ ತೊಗೊಂಡಿದ್ರು. ಸೊ ಇವಾಗ ಅದರಲ್ಲಿ 8ನ್ನು ಹಾಕ್ತಾಯಿದ್ದಾರೆ ನೀರನ್ನ. ಕೊನೆಯಲ್ಲಿ ನೀರೆಲ್ಲ ಹಾಕಿ ಮುಚ್ಚಿಬಿಡ್ಬೇಕು. ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು ಸಲ ರುಚಿ ನೋಡ್ಕೋಬೇಕು. ಕುದಿಯೋದಕ್ಕಿಂತ ಮುಂಚೆ ಅಥವಾ ಅಕ್ಕಿ ಹಾಕೋದ್ಕಿಂತ ಮುಂಚೆ ಅದನ್ನು ನೋಡಿಕೊಂಡು ಹಾಕೋಬೇಕಾಗುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೆಂತಿ ಆಗಿದೆ ವಿಡಿಯೋ, ಸೊ ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ ಇದ್ದರೆ ಹೇಳಿ, ಕಮೆಂಟಲ್ಲೇ ತಿಳಿಸಿ, ಅದನ್ನು ನಾನು ಸರಿಪಡಿಸ್ಕೋತೀನಿ. ಇದಕ್ಕೆ ಉಪ್ಪೆಲ್ಲ ಹಾಕಿ ಒಂದು ಸಲ ನೀಟಾಗಿ ತಿರುವಿ ಈಗ ಮುಚ್ತಾ ಇದ್ದಾರೆ. ನೆಕ್ಸ್ಟು ಅದನ್ನು ನೀಟಾಗಿ ಮುಚ್ಚಿಬಿಟ್ರೆ ಕಾವು ಚೆನ್ನಾಗಿ ಹತ್ತುತ್ತೆ. ಹತ್ತಾದಮೇಲೆ ಇನ್ನೇನು ಕುದೀತಾ ಇದೆ ಅನ್ನುವಾಗ, ಮೊದಲೇ ಹಾಕಬಾರ್ದು ಅಕ್ಕಿನ, ಇನ್ನೇನು ಹತ್ತುತ್ತಾ ಇದೆ ಅನ್ನುವಾಗ ಅದನ್ನು ಅಕ್ಕಿಗಳನ್ನ ಹಾಕಬೇಕು. ತೊಳೆದು ನೀಟಾಗಿ ಎಲ್ಲ ತೊಳೆದು ಸೋಸಿ ಇಟ್ಕೊಂಡಿದ್ರು ಅಕ್ಕಿನ. ಇವಾಗ ನೋಡಿ ನೀರು ಬಾಯ್ಲ್ ಆಗ್ತಾಯಿದೆ ಅಲ್ವಾ, ಈ ಟೈಮಲ್ಲಿ ನಾವು ಅಕ್ಕಿನ ಹಾಕಬೇಕು. ಯಾವಾಗಲೂ ಅಷ್ಟೇ, ನೀರು ಕುದಿಯೋದಕ್ಕಿಂತ ಮುಂಚೆನೇ ನಾವು ಅಕ್ಕಿನ ಹಾಕಿದ್ರೆ ಎಲ್ಲ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಇನ್ನು ಅದು ಸರಿಯಾಗಿ ಉರಿ ಹತ್ತಿರಲ್ಲ ನೋಡಿ, ಎಲ್ಲ ಫುಲ್ ತಳ ಹಿಡ್ದು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಚೆನ್ನಾಗಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಅಕ್ಕಿನ ಹಾಕಬೇಕು. ಇನ್ ಕೇಸ್ ನಾವು ಕುಕ್ಕರಲ್ಲಿ ಮಾಡುವಾಗ ಏನು ಮಾಡ್ತೀವಿ ಅಂದರೆ ಡೈರೆಕ್ಟು ಅಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ನೀರು ಹಾಕ್ತೀವಿ. ಬಟ್ ಈಗ ಈ ಥರ ನಾವು ದೊಡ್ಡ ಪಾತ್ರೆಗಳಲ್ಲಿ ಮಾಡುವಾಗ ಆ ಥರ ಮಾಡೋಕ್ಕಾಗಲ್ಲ. ಅದು ಕ್ವಾಂಟಿಟಿ ಜಾಸ್ತಿ ಇರಬೇಕಾದ್ರೆ ಅದು ಮುದ್ದೆ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಚೆನ್ನಾಗೂ ಕೂಡ ಬರಲ್ಲ ಅದು. ಕುಕ್ಕರಲ್ಲಾದರೆ ಚೆನ್ನಾಗಿ ಬರುತ್ತೆ, ಏನಿಲ್ಲ, ಯಾಕಂದರೆ ಡೈರೆಕ್ಟ್ ಸ್ಟೀಮು ಹೈ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ದೊಡ್ಡ ಪಾತ್ರೆಗಳಲ್ಲಿ ಅಥವಾ ದೊಡ್ಡ ಅಡುಗೆಗಳನ್ನ ಮಾಡುವಾಗ ಅದು ಚೆನ್ನಾಗಿ ಬರಲ್ಲ. ಹಾಗಾಗಿ ಯಾವತ್ತೂ ಕೂಡ ಚೆನ್ನಾಗಿ ನೀರು ಬಾಯ್ಲ್ ಆದಮೇಲೇ ಹಾಕಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಯಾವ ಥರ ರೆಡ್ಡಾಗಿ ಕಾಣ್ತಾ ಇದೆ ನೋಡಿ ಪಲಾವು. ಇನ್ನೂ ಪಲಾವ್ ಆಗಿಲ್ಲ, ಇವಾಗ ಅಕ್ಕಿ ಹಾಕ್ತಾಯಿದ್ದಾರೆ. ಬಟ್ ನಿಮಗೆ ಕಾಣಿಸ್ತಿದೆ ಅಲ್ವಾ ಯಾವ ಥರ ರೆಡ್ಡಾಗಿ ಕಾಣಿಸ್ತಿದೆ ಅಂತ. ಹಾಗೆ ಅಕ್ಕಿ ಹಾಕಿದ ಮೇಲೂ ಅಷ್ಟೇ ತಳ ಹಿಡಿಯುತ್ತೆ. ನೀಟಾಗಿ ಒಂದು ಸಲ ನಿಧಾನಕ್ಕೆ ಒಂದು 10 ನಿಮಿಷಕ್ಕೊಂದ್ಸಲ 5 ನಿಮಿಷಕ್ಕೊಂದ್ಸಲ ತಿರುವುತ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿಯುತ್ತೆ. ಚೆನ್ನಾಗಿ ತಿರುಗಬೇಕು, ಅಂದರೆ ಅತಿಯಾಗಿ ತಿರುಗಲೂಬಾರ್ದು, ಯಾಕಂದರೆ ಅನ್ನ ಒಡೆದೋಗೋ ಚಾನ್ಸಸ್ ಆಗಿ ಮುದ್ದೆ ಥರ ಆಗಿಬಿಡುತ್ತೆ. ಜಾಸ್ತಿ ತಿರ್ಗಕ್ಕೆ ಹೋಗಬೇಡಿ. ಒಂದು 5ರಿಂದ 10 ನಿಮಿಷಕ್ಕೆ ಒಂದು ಸಲ ನೀಟಾಗಿ ಕೆಳಗಡೆಯಿಂದ ಮೇಲ್ಗಡೆ ಒಂದು ಸಲ ನೀಟಾಗಿ ತಿರುಗಿಸ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿದ್ವಿ. ಫೈನಲಿ ಈ ಥರ ಬಂದಿತ್ತು ನೋಡಿ ಯಾವ ಥರ ಇದೆ ಅಂತ. ಒಂದು ಸಲ ರಿವ್ಯೂ ಮಾಡಿಬಿಡೋಣ ಅಂತ ನಮ್ಮ ಮಕ್ಕಳಿಗೆಲ್ಲ ಫಸ್ಟೇ ಹಾಕಿ ಕೂರಿಸಿದ್ದೀವಿ.
ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಫುಲ್ ತಿನ್ನೋ ಮೂಡಲ್ಲಿದ್ದರು ಅವರು. ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.